ಬಂದ ನೋಡಿ ಅಂತೆ. ಒಳಗಿಗಿಂತ ಜಾಸ್ತಿ ಹೊರಗೆ ನಪ್ಪೆಲ್ತಾ ಉಂಟು. ನಂಗೆ ಗೊತ್ತಿತ್ತು, ನಿನ್ನೆ ಡೌಟ್ ಇತ್ತು, ಅದಕ್ಕೆ ನಾನೆಲ್ಲ ಪ್ಲೇಟಲ್ಲಿ ಇಟ್ಟು ಹೋದದ್ದು ರಾತ್ರಿಗೆ. ಆದರೆ ಸಹ ನೋಡಿ ಅಂತೆ ಹಾಗೆ ಹೊರಗೆ ಬಂದು 2 ರಲ್ಸ್ ಇಟ್ಟಿದ್ದೇನೆ, 1ರಲ್ಲೇ ಮೇಲೆ ಬರೋದು ಬೇಡ ಅಂತೇಳಿ. ಎಲ್ಲ ಫ್ಲಡ್ಡು ಬೊಲ್ಲ. ನಮ್ಮ ಮನೆಯಲ್ಲಿ ಇವತ್ತು ಬೊಲ್ಲ. ಬಂದೆಲ್ಲ ಹೊರಗೆ ಬಿದ್ದಿದೆ ಅಲ್ಲ, ಅದನ್ನು ವೇಸ್ಟ್ ಮಾಡ್ಲಿಕ್ಕೆಲ್ಲ ಎಲ್ಲ ಸಿಂಕಿಗೆ ಹಾಕಿ ಒಂದು ರೀಲ್ ನೋಡಿದ್ದೆ. ಸಿಂಕ್ ಒಳ್ಳೆ ಶೈನ್ ಆಗ್ತದೆ, ಒಳ್ಳೆ ತೊಳಿಬೋದು ಅಂತೇಳಿ. ಸೊ ಟ್ರೈ ಮಾಡುವ, ಎಷ್ಟು ಸತ್ಯ ಗೊತ್ತಿಲ್ಲ, ಟ್ರೈ ಮಾಡುವ. ಎಲ್ಲ ಈಗ ಸಿಂಕಿಗೆ ಹಾಕಿ ಆಯ್ತು. ಆಲ್ಮೋಸ್ಟ್ 5 ನಿಮಿಷ ಆಯ್ತು. ಈಗ ಸತ್ಯ ರಿವೀಲ್ ಮಾಡುವ ಟೈಮ್. ಕ್ಲೀನ್ ಆಯ್ತಾ ಇಲ್ಲವ ನೋಡುವ. ಈಗ ಇನ್ನೊಂದಾಯ್ತು ಮಾರೆ, ಕುಯ್ ಬರ್ತಾ ಉಂಟು ಶಬ್ದ. ಡೆಫಿನೆಟ್ಲಿ ನೋಡಿ, ಕ್ಲೀನ್ ಆಯಿತು. ಸೊ ನೀವು ಸಹ ಟ್ರೈ ಮಾಡಿ, ಸುಮ್ಮನೆ ಬಂದ ಬಿಸಾಡುವ ಬದಲು ಹೀಗೆ ಯೂಸ್ ಮಾಡ್ಬೋದು. ಒಬ್ಬ ಎಂತ ಸೌಂಡ್ ಮಾರೆ, ಅಂದರೆ ಹಲ್ಲೆಲ್ಲ ಕ್ಲೀನ್ ಆಡೋವಾಗ ಹೀಗೆ ಸೌಂಡ್ ಬರ್ತದೆ ಅಂತ ಹೇಳ್ತಾರಲ್ಲ, ಹಾಗೆ ಇದು ಬೀಜಿಂತ ಸೌಂಡ್ ಬರ್ತಾ ಉಂಟು. ಒಳ್ಳೆ ಕ್ಲೀನ್ ಆಯಿತು. ಎಂತೆಲ್ಲ ಲಿಕ್ವಿಡ್ ಯೂಸ್ ಮಾಡೋ ಬದಲು ಕೆಮಿಕಲ್ ಹೀಗೆ ಬಂದ ಮಿನಿ ವೇಸ್ಟ್ ಮಾಡೋದಾದರೆ ಹೀಗೆ ಯೂಸ್ ಮಾಡಿದರೆ ಆಯಿತು. ಕ್ಲೀನ್ ಆಯಿತು. ವೆರಿ ನೈಸ್. ಶೈನಿಂಗ್ ಓ ಶೈನಿಂಗ್. ಕ್ಲೀನ್ ಮಾಡು. ನನ್ನದೇ ಅಲ್ಲ ಇದು, ನಾನು ಇನ್ಸ್ಟಾಗ್ರಾಮಲ್ಲಿ ನೋಡಿದ್ದೆ. ನಾನು ಫಸ್ಟ್ ನೋಡಿ ನೆಗಡಿದ್ದೆ ಇದು ಆಗ್ತದಾ ಅಂತೇಳಿ. ಮತ್ತೀಗ ನೋಡುವಾಗ ನಂಗೆ ಗೊತ್ತಾಗ್ತದೆ. ನೋಡಿ ಅಂತೆ, ಭಾರಿ ಒಳ್ಳೆಯ ಟಿಪ್. ನೀವು ಸಹ ಟ್ರೈ ಮಾಡಿ, ನನಗೆ ಕಮೆಂಟ್ ಮೂಲಕ ಹೇಳಿ ಆಯಿತಾ. ಫಸ್ಟಿಗೆ ವಿಡಿಯೋ ನೋಡಿ ನಾನು ಸಹ ಕಿಟಿ ಅಂತ ನೆಗಡಿದೆ. ಎಂತ ಮಾರಿ ಇದು ಬಂದದಲ್ಸ ಒಂದು ಟಿಪ್ಪ ಅಂತೇಳಿ. ಮತ್ತೆ ನನಗೆ ಈಗ ಬಂದ ವೇಸ್ಟ್ ಮಾಡುವ ಬದಲು ನನಗೆ ಒಂದು ಐಡಿಯಾ ಬಂತು, ಟ್ರೈ ಮಾಡಿ ನೋಡುವ ಅಲ್ಲ. ಕೆಲವೊಮ್ಮೆ ರೀಲ್ಸ್ ಅಲ್ಸ ಸತ್ಯ ಇರ್ತದ ಸುಳ್ಳು ಇರ್ತದೆ ಗೊತ್ತಿರುತ್ತಲ್ಲ, ಟ್ರೈ ಮಾಡಿ ನೋಡಬೇಕು. ಸೊ ಟ್ರೈ ಮಾಡಿ ನೋಡಿದೆ, ವರ್ಕ್ ಆಗ್ತದೆ. ಈಗ ನಾನು ಹೋಗಿ ಕಮೆಂಟ್ ಮಾಡ್ತೇನೆ ವರ್ಕ್ಟ್ ಅಂತೇಳಿ. ಕೆಲವು ಸತಿ ನಮಗೆ ಸಹ ಗೊತ್ತಿರುದಿಲ್ಲ, ರೀಲಲ್ಲಿ ಎಲ್ಲ ತೋರಿಸೋದು ಸತ್ಯ ಇರುದಿಲ್ಲ. ಕೆಲವುದು ಸತ್ಯ ಇರ್ತದೆ, ಕೆಲವುದು ಹೀಗೆ ಅವರು ವ್ಯೂಸ್ಗೋಸ್ಕರ ಮಾಡ್ತಾರೆ. ಸೊ ಅದರಿಂದಾಗಿ ನನಗೆ ಒಂದು ಆತಂಕ ಇತ್ತು, ಚೆಕ್ ಮಾಡಿ ನೋಡುವ ಅಂತೇಳಿ. ಇದು ನೀವು ಸಹ ಟ್ರೈ ಮಾಡಿ ಆಯಿತಾ, ಮನೆಯಲ್ಲಿ ಟ್ರೈ ಮಾಡಿ. ಬಂದ ವೇಸ್ಟ್ ಮಾಡೋ ಬದಲು ಸುಮ್ಮನೆ ಎಂತೆಲ್ಲ ಹಾಕಿ ಕೆಮಿಕಲ್ ಹಾಕಿ ಕ್ಲೀನ್ ಮಾಡೋ ಬದಲು ಇದು ಆಗ್ಬೋದಲ್ಲ. ನಮ್ಮ ನಾರ್ಮಲ್ ತಿನ್ನುವ ಇದರಲ್ಲೇ ನಾವು ಕ್ಲೀನ್ ಮಾಡೋದು, ವೇಸ್ಟ್ ಮಾಡುವ ಬದಲು ಕ್ಲೀನ್ ಮಾಡೋದು. ಸೊ ಅದರಲ್ಲಿ ಏನು ಸಹ ನಾವು ತಿನ್ನುವ ವಸ್ತು ವೇಸ್ಟ್ ಮಾಡಿದಂತೇಳಿ ಅಲ್ಲ, ಬಿಸಾಡುವ ವಸ್ತುವನ್ನು ನಾವು ಕ್ಲೀನಿಂಗ್ಗೆ ಯೂಸ್ ಮಾಡಿದ್ದು. ಇಡ್ಲಿಯ ರೆಸಿಪಿ ಸಹ ನಾನು ಹಾಕಿದ್ದೇನೆ ಆಯಿತಾ, ತುಂಬ ಸಮಯ ಮುಂಚೆ ನಾನು ಹಾಕಿದ್ದೇನೆ. ಬೇಕಿದ್ರೆ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಶೇರ್ ಮಾಡ್ತೇನೆ. ಇವತ್ತು ಪ್ಲೇಟ್ ಇಡ್ಲಿ ನಮಗೆ ವಾಟಿಯಲ್ಲೆಲ್ಲ ಮಾಡಿದರೆ ತೊಳಿಬೇಕಲ್ಲ. ಸೊ ಇದು ಸೇಮೇ, ಬಟ್ ಸಂಜೆಗೆ ನಾನು ವಾಟಿಯಲ್ಲಿ ಮಾಡ್ತೇನೆ. ಈಗ ಪ್ಲೇಟ್ ಇಡ್ಲಿ. ನನ್ನ ಗಂಡ ತುಂಬ ಪರ್ಟಿಕ್ಯುಲರ್ ಶೇಪ್, ನಮಗೆ ನಡೀತದೆ ಬೆಳಿಗ್ಗೆ. ಇನ್ನು ಎಡಿಟಿಂಗ್ ಸಹ ಮಾಡಲಿಕ್ಕುಂಟು. ಫಿನಿಶ್ಡ್. ಸ್ವಲ್ಪ ಹಾಕುವ, ಸಾಕು. ಕ್ಲೀನ್ ಮಾಡಿದ ಅವಸ್ಥೆ ನೋಡಿ ಅಂತೆ. ಇದರಲ್ಲಿ ಸಹ ಬಂದ ಮಾರಿ ನನ್ನ ಮೆಂತ್ಯ ನೀರಲ್ಲಿ. ವೇಸ್ಟ್ ಮಾಡೋದು ಬೇಡ, ಡ್ರೈನ್ ಮಾಡಿ ಕುಡಿಯುವ. ಸ್ಟ್ರೈನ್ ಮಾಡಿ ಕುಡಿಯುವ, ಡ್ರೈನ್ ಅಂತೆ. ಅಯ್ಯೋ ಬೆಳಿಗ್ಗೆ ಇನ್ನು ಅದಕ್ಕೆ ಸಹ ಕಮೆಂಟ್ ಹಾಕಬೇಡಿ ಮಾರೆ. ಮೆಂತ್ಯ ನೀರು ಬೆಳಿಗ್ಗೆ ಫಸ್ಟ್ ಕಷ್ಟ ಆಗ್ತಿತ್ತು, ಈಗ ಅಭ್ಯಾಸ ಆಗಿದೆ. ಬದುಕಬೇಕಾದ್ರೆ ಇದನ್ನೆಲ್ಲ ಕುಡಿಲೇಬೇಕು. ಕೈಪೆ ಶೀಪೆ ಹೇಳಲಿಕ್ಕಾಗೋದಿಲ್ಲ, ಕುಡಿಬೇಕು. ಸ್ವೀಟ್ಸ್ ತಿನ್ನುವಾಗ ಹೇಗೆ ತಿಂತೇವೆ, ಹಾಗೆ ಇದು ಕುಡಿಯುವಾಗ ಸಹ ಕುಡಿಬೇಕು ಅಷ್ಟೇ.
ಹಿಂಗಿದೆ. ಬೆಳಿಗ್ಗೆ ಎದ್ದು ತಿನ್ನೋದೇ ಒಂದು ದೊಡ್ಡ ಅಚೀವ್ಮೆಂಟ್ ಅಂತ. ಕೈಪೆ ಮಾರಿ ಚೊಪ. ಬಾ ಬಾ ಕ್ಯಾರ, ಇಲ್ಲಿದ್ದಾನೆ ಬಾ. ನೀನೆಲ್ಲಿಂದವ? ನಿಂಗೇನು ಟ್ಯಾಬ್ಲು ಇತ್ತಾ ರಾತ್ರಿಗೆ? ಕಿರೀಟ ಹಾಕಿ ಮಲಗಿದಿ. ಅದೊಂದು ಕಿರೀಟ, ವಜ್ರದ ಕಿರೀಟ. ಇನ್ನು ಶಾಲೆಗೆ ಹೋಗ್ಬೇಕು ಬಾ, ಬುಕ್ಸ್ ಮತ್ತೆ ಯೂನಿಫಾರ್ಮ್ ತರಲಿಕ್ಕೆ. ಇವತ್ತು ಕಿಯಾರನ ಸ್ಕೂಲ್ಗೆ ಹೋಗಿ ಬುಕ್ಸ್ ಹಾಗೂ ಯೂನಿಫಾರ್ಮ್ ಕಲೆಕ್ಟ್ ಮಾಡಲಿಕ್ಕೆ. ಯೂನಿಫಾರ್ಮ್ ನಾನು ಲಾಸ್ಟ್ ಟೈಮ್ದು ಉಂಟು, LKGದು ಉಂಟು. ಸೊ ಹೊಸತು ಹೋಲಿಸೋದಿಲ್ಲ. ಫಸ್ಟ್ ಸ್ಟ್ಯಾಂಡರ್ಡ್ ಆಗುವಾಗ ಅವ್ರಿಗೆ ಚೇಂಜ್ ಆಗ್ತದೆ ಯೂನಿಫಾರ್ಮ್, ಅಂದರೆ ಪ್ಯಾಟರ್ನ್ ಚೇಂಜ್ ಆಗ್ತದೆ, ಕಲರ್ ಎಲ್ಲ ಸೇಮ್. ಸೊ ಆಗ ನಾವು ಚೇಂಜ್ ಬೇಕಾಗ್ತದೆ. ಈ ಸರ್ತಿ ಸೇಮ್ LKG ಅಪ್ಪರ್ KGಗೆ ಸೇಮ್ ಗೋಣಿ ಅದು ಉಂಟಲ್ಲ, ಅದೇ ಸಾರಿ ಯಾರಾಚ ನೋಡ್ತಿದ್ರೆ ನಾನು ಓಡಿಸೋರು. ಅದು ಫುಲ್ ಡ್ರೆಸ್ ಗೋಣಿ ಆಗಿತ್ತಲ್ಲ ಅದು. ಸೊ ಅದು ಹಾಗೂ ಅದು ಯೆಲ್ಲೋ ಕಲರ್ ಉಂಟಲ್ಲ, ಅದೊಂದು ಚೇಂಜ್ ಮಾಡಬೇಕು. PT ಡ್ರೆಸ್ ಖಾಲಿ ಚೇಂಜ್ ಮಾಡಲಿಕ್ಕೆ, ಖಾಲಿ ಟಾಪ್ ಪ್ಯಾಂಟ್ ಅದೇ. ನೋಡೋ ಇನ್ನು ದೊಡ್ಡ ಖರ್ಚು ಅಂದರೆ ಇದೆ ಬುಕ್ಸ್ ಹಾಗೂ ಇವಳ ಯೂನಿಫಾರ್ಮ್. ತುಂಬ ಅಂದರೆ ತುಂಬ ಓವರ್ ಪ್ರೈಸ್ಡ್. ನನಗೆ ಎಷ್ಟಾಗ್ತದೆ ಅಂತ ತಿಳಿಸ ಹೇಳ್ತೇನೆ ಆಯಿತಾ, ಈ ವ್ಲಾಗಲ್ಲಿ ಸ್ಕಿಪ್ ಮಾಡದೆ ನೋಡಿ. ಈಗಷ್ಟೇ ಮೇಡಮ್ ಕಣ್ಣಿಗೆ ಕೈ ಹಾಕಿ ಫುಲ್ ಒಂದು ಕಣ್ಣಿಗೆ ಕೆಂಪಾಗಿದೆ, ಸ್ಕ್ರ್ಯಾಚ್ ಬಿದ್ದಿದೆ ಅನ್ನೋ ಗೊತ್ತಿಲ್ಲ. ಅರೆ ಮಸ್ಕು ಕಾಣ್ತಾ ಉಂಟು. ಇವತ್ತು ಎಲ್ಲಿ ಹೊರಟಿದ್ದೇವೆ ಅಂದರೆ ಕಿಯಾರನ ಶಾಲೆಯಲ್ಲಿ ಅವಳ KG2 ಬುಕ್ಸ್ ಕೊಡ್ತಾರೆ. KG2 ಬುಕ್ಸ್ ಎಷ್ಟು ಕ್ರಯ ಆಯಿತು ಹೇಳ್ತಾರೆ. ನಾನು ಸುಮ್ಮನೆ ಖರ್ಚು ಮಾಡ್ಲಿಕ್ಕೆ ಹೋಗುದಿಲ್ಲ. ಇಲ್ಲಿ ಯೂನಿಫಾರ್ಮ್ದು ರೇಟಲ್ಲಿ ಮದುವೆದು 2 ಸೀರೆ ತಗೊಳ್ಬೋದು, ಅಷ್ಟು ಎಕ್ಸ್ಪೆನ್ಸಿವ್. ನಾನು ಎಷ್ಟು ಕ್ರಯ ಆಗ್ತದೆ ಎಲ್ಲ ಡೀಟೇಲ್ ಈ ಬ್ಲಾಗಲ್ಲಿ ಹೇಳ್ತೇನೆ, ಸ್ಕಿಪ್ ಮಾಡದೆ ನೋಡಿ. ನೋಡು ಮಗ, ಕೆಂಪಾಗಿದೆ ಕಣ್ಣು ನಂದು, ಗೊತ್ತಾಗ್ಲಿಲ್ಲ. ಫುಲ್ ಇದಾಗಿದೆ. ಕಣ್ಣತ್ರ ಕೈ ತಂದು ಮಾತಾಡುವ ಸಂಭಾಷಣೆ ಸ್ವಲ್ಪ ಕಮ್ಮಿ ಮಾಡಬೇಕು. ಹೀಗೆ ಯಾರು ಸಹ ಕುಟ್ಟಿ ಮಾತಾಡ್ತಾರೆ ಕಣ್ಣಿಗೆ. ಕುಟ್ಟಿ ಅಂತ ಮಾತಾಡುದು ಕಣ್ಣಿಗೆ. ಹೋಗಿ ಸ್ವಲ್ಪ ಐಸ್ ಪ್ಯಾಕ್ ಹೀಗೆ ಇಡ್ಬೇಕೇನು. ನೀನ್ ಕುಟ್ಟಬೇಡ ಕಿಯಾರ, ಡೋಂಟ್ ಟಚ್ ಐಸ್. ಕಣ್ಣು ಮುಟ್ಟುವ ವಸ್ತು ಅಲ್ಲ ಅದು, ಮುಟ್ಟಬಾರ್ದು ಕಣ್ಣು. ಇದೊಂದು ಹೊಸತು ಪಾಪ್ ಅಂತೆ, ಪಾಪ್ ಮಾಡಿದಂತೆ. ಅಂದ್ರೆ ಅದು ಪಾಪ್ ಬರ್ತದಲ್ಲ ಹೀಗೆ ಒತ್ತುವಂಥದ್ದು. ನನ್ನ ಕಣ್ಣು ಹಾಗೆ ಕಂಡಿದ್ದೇನೆ ಅವಳಿಗೆ ಗೋಳಿ ಬಜ್ಜೆ. ಯಾರ ಸ್ಕೂಲ್ದು ರಸ್ತೆ ಮರಿಲಿಲ್ಲ ಅಲ್ಲ, ನೆನಪುಂಟಲ್ಲ. BI ಗೊತ್ತಿಲ್ಲ, ಅದೇ KG2ಗೆ ಹೋಗುದು. ಹೋಗ್ಲೇಬೇಕು ಮಗ, ಒಂದು ಕ್ಲಾಸ್ ಆದ್ಮೇಲೆ ಇನ್ನೊಂದು ಕ್ಲಾಸ್ ಹೋಗ್ಲೇಬೇಕು. ಅದು ಸ್ಕೂಲ್ನವರ ನಿಯಮ. ಅಂದ್ರೆ ರೂಲ್. You don't know that, you have to. ನಾವು ಬುಕ್ಸ್ ಕಿಯಾರಕ್ಕಿಂತ ಬಾರ ಉಂಟು. ಎಂತೆಲ್ಲ ಕೊಟ್ಟಿದ್ದಾರೆ ಹೋಗಿ ತೋರಿಸ್ತೇನೆ ಆಯಿತಾ. ಹಲೋ, ಇನ್ವೆಸ್ಟಿಗೇಷನ್ ಮತ್ತೆ ಮಗ. ಎಂತ ಸಹ ತೆಗಿಬೇಡ ಕಿಯಾರ, ಎಂತ ಸಹ ತೆಗಿಬೇಡ. ಹಿಂದೆ ಕೊಡ್ಲಿಕ್ಕುಂಟು, ಎಲ್ಲ ಹಿಂದೆ ಕೊಡ್ಲಿಕ್ಕುಂಟು ಟೀಚರ್ಗಿವೆ. ಈಗಲ್ಲ, ವರ್ಷ ಸ್ಟಾರ್ಟ್ ಆಗುವಾಗ. ಓಕೆ ಆಯಿತು, ಬುಕ್ಸ್ ಎಲ್ಲ ತಗೊಂಡಾಯಿತು. ತೆಡಿಲ್ ಹೊಡಿಯೋದವ್ರಿಗೆ ಸಹ ತೆಡಿಲ್ ಹೊಡಿಬೋದು. ರೇಟ್ಸ್ ನೋಡಿ, ತುಂಬ ಅಂದರೆ ತುಂಬ ಎಕ್ಸ್ಪೆನ್ಸಿವ್. ಇಲ್ಲಿ ಎಜುಕೇಷನ್ ಎಕ್ಸ್ಪೆನ್ಸಿವ್, ಬುಕ್ಸ್ ಅಂತೂ ಹೇಳುವುದ ಬೇಡ, ಇನ್ನೂ ಎಕ್ಸ್ಪೆನ್ಸಿವ್. ಇವರ ಬುಕ್ಸ್ ಹಣದಲ್ಲಿ ನಮಗೊಂದು ಒಳ್ಳೆ ಗ್ರ್ಯಾಂಡ್ ಅದೊಂದು ಸೀರೆ ತಗೊಳ್ಬೋದು, ಅಷ್ಟು ರೇಟ್ ಉಂಟು ಇವರ ಬುಕ್ಸಿಗೆ. ಬುಕ್ಸ್ ಒಟ್ಟಿಗೆ ತುಂಬ ಐಟಮ್ಸ್ ಕೊಡ್ತಾರೆ, ವೈಟ್ ಬೋರ್ಡ್ ಅದು ಇದು ಅಂತೇಳಿ. ಈಗ ಮನೆಗೆ ಹೋಗಿ ತೋರಿಸ್ತೇನೆ, ರೇಟ್ ಸಹ ಹೇಳ್ತೇನೆ ನಾನು ನಿಮಗೆ. ಇದು ಲಿಸ್ಟ್ ಎಂತೆಲ್ಲ ಉಂಟು ಇದರಲ್ಲಿ ಬುಕ್ಸುದು ತೊಟ್ಟೆಯಲ್ಲಿ ಅಂತೇಳಿ. ಸೊ ಅದರಲ್ಲಿ 2 ಪೆಂಡಿಂಗ್ ಉಂಟು, ಅವ್ರು ಕೊಡಲಿಕ್ಕೆ ಬಾಕಿ ಉಂಟು. ಇದೊಂದು ಬೋರ್ಡ್ ಮಕ್ಕಳಿಗೆ ಆ್ಯಕ್ಟಿವಿಟಿ ಟೈಮಲ್ಲಿ ಯೂಸ್ ಆಗಲಿಕ್ಕೆ. ಇದು ಫೈಲ್ಸ್ ಹಾಗೂ ಇದು ಡ್ರಾಯಿಂಗ್ ಬುಕ್ಕಾ ಎಂತ ಬುಕ್, ಡ್ರಾಯಿಂಗ್ ಬುಕ್. ಇದು ಖಾಲಿ ಉಂಟು, ಎಂತ ಡ್ರಾ ಮಾಡ್ತಾಳ
ಲಾಸ್ಟ್ ಟೈಮ್ ಅಪ್ಪ ಅಮ್ಮನ ಡ್ರಾಯಿಂಗ್ ಮಾಡಿದ್ಲು. ಇದು ಕಲರ್ ಡ್ರಾಯಿಂಗ್ ಬುಕ್ ಅಂತೆ. ಇದು ಕಲರ್ಡ್ ಬೇರೆ, ಪ್ಲೇನ್ ಬೇರೆ. ಇದು ಸಹ ಕಲರ್ ಡ್ರಾಯಿಂಗ್ ಬುಕ್. ಇಷ್ಟು ಡ್ರಾಯಿಂಗ್ ಬುಕ್ ಮಾರಿ. ಇದೆಲ್ಲ ಬರೋದು ಇಂಡಿಯಾದಿಂದ, ಇಂಡಿಯನ್ ಸ್ಕೂಲ್ ಇವರದು. ಇದು KG2 ಲರ್ನಿಂಗ್ ಪೋರ್ಟ್ಫೋಲಿಯೋ ಅಂತೆ. ಎಂಥ ಪೋರ್ಟ್ಫೋಲಿಯೋ ಇದು! ಫುಲ್ ಒಂದು ಸೆಟ್ ಬುಕ್ಸುದು. ಇದು ಒಂದು ಸೆಟ್ಟಿಗೆ 3100 ಫುಲ್ ಸೆಟ್. ಇದು ಇಂಡಿಯಾದಿಂದ ಬರೋದು. 3100. ಇದೆಲ್ಲ ಗ್ಲಿಟರ್ ಇದು ಶೀಟ್ಸ್. ಇದು ಪ್ಲೇನ್ ಶೀಟ್ಸ್. ಇದೊಂದು ಫೈಲ್. ನನಗೆ ಆಫೀಸ್ಗೆ ಸಮೇತ ಸರಿ ಕಟ್ಟು ಫೈಲ್ ಇರಲಿಲ್ಲ ಆಫೀಸ್ಗೆ ಹೋಗುವಾಗ. ಇಲ್ಲಿ ನೋಡಿ ಅಂತೆ, KG ಮಕ್ಕಳಿಗೆ ಸಹ ಫೈಲ್ ಇಲ್ಲ ಅಂತ ಹೇಳಲಿಕ್ಕಿಲ್ಲ, ಎಲ್ಲ ಉಂಟು. ಇನ್ನೆಷ್ಟು ಕಲಿತಾರೆ ಮಕ್ಕಳು ಅದೇ ನೋಡಬೇಕು ನಾವು. ಇದೆಲ್ಲ ಇವರ ಬುಕ್ಸ್. ಲಿಟ್ರಸಿ ನಂಬರ್ ಬುಕ್, ಎರಡು ನಂಬರ್ ಬುಕ್ ಮಾರೆ. ಎಷ್ಟು ನಂಬರ್ ಬರಿತಾಳ. 1 ಆದ ಮೇಲೆ ಎಂತ ಅಂತಲಿ ಈಗ ಸಹ ನಪ್ಪೇಳ್ತಿದ್ದಾಳೆ. ಇದು 4 ಲೈನ್ ಬುಕ್. ಇಟ್ಸ್ ಅ 4 ಲೈನ್ ಬುಕ್. 3 4 ಲೈನ್ ಬುಕ್. ಟೀಚರ್ ಸಹ ಬರೀತಾರ ಇವರೊಟ್ಟಿಗೆ. ಇದೆಂತ ಕಿಂಡರ್ ಗಾರ್ಡನ್ ಬುಕ್ಲೆಟ್. ಓ, ಆ್ಯಕ್ಟಿವಿಟಿ ಪ್ಲ್ಯಾನರ್ ಎಲ್ಲ ಅಂತ ಇವರಿಗೆ. ಓಕೆ, ಇದೊಂದು ಇಷ್ಟ ಆಯಿತಾ. ಇನ್ನು ನೆಕ್ಸ್ಟ್ ನೋಡುವ. ಒಂದು ಫುಲ್ ಕ್ಲೇ ಸೆಟ್. ಮತ್ತು ಇದು ಎಂತ ಟ್ರ್ಯಾಂಗ್ಯುಲರ್ ಬಿಗ್ ಗ್ರಫೈಟ್ ರೈಟಿಂಗ್ ಪೆನ್ಸಿಲ್ ಅಂತ. ಎಂತ ಪೆನ್ಸಿಲ್. ಇದು ನಾರ್ಮಲ್ ಪೆನ್ಸಿಲ್, ಕಲರ್ ಪೆನ್ಸಿಲ್ಸ್. ಇದು ಕ್ರೇಯಾನ್ಸ್. ಇದು ಮಾರ್ಕರ್. ಇದು ಸ್ಟಿಕ್, ಗ್ಲೂ ಸ್ಟಿಕ್. 4 ಇಷ್ಟು ದೊಡ್ಡ ಭಂಡಾರದು ಗ್ಲೂ ಸ್ಟಿಕ್. ಲಾಸ್ಟ್ ಇಯರ್ ಸಹ ತಗೊಂಡಿದ್ದಾರೆ, ಈ ಸರ್ತಿ ಸಹ ಸೇಮ್. 3 ರಬ್ಬರ್, ಒಂದು ಪೇಂಟ್ ಬ್ರಷ್. ಹಾಗೂ ಈಗಲ್ಲ, ಅದು ಶಾಲೆಯಲ್ಲಿ ನಿಮಗೆ ಟೀಚರ್ ಓಪನ್ ಮಾಡಿ ಕೊಡ್ತಾರೆ. ಓಕೆ, ಇದು ಕಟ್ ಆ್ಯಂಡ್ ಪೇಸ್ಟ್ ಸ್ಟಿಕ್ಕರ್ ಅಂತ. ಎಷ್ಟು ಸ್ಟಿಕ್ಕರ್ ಮಾರೆ, ಇಷ್ಟೆಲ್ಲ ಐಟಮ್ಸ್ ಎಷ್ಟು ಕೊಡ್ಬೋದು? ಇಷ್ಟೆಲ್ಲ ಬುಕ್ಸ್ ಹಾಗೂ ಇಷ್ಟೆಲ್ಲ ಐಟಮ್ಸ್ಗೆ ರುಪೀಸ್ ಮೂಲಕ ನೀವು ಹೇಳಿ ಎಷ್ಟು ಕೊಡ್ಬೋದು ಅಂತೇಳಿ. ಸ್ವಲ್ಪ ಹಾರ್ಟನ್ನು ಗಟ್ಟಿ ಹಿಡಿದು ಕೂತ್ಕೊಳ್ಳಿ. ನನ್ನ ಹಾರ್ಟ್ ಸ್ವಲ್ಪ ಸ್ಲಿಪ್ ಆಗಿತ್ತು ರೇಟ್ ನೋಡುವಾಗ. ಇಷ್ಟೆಲ್ಲ ಬುಕ್ಸ್, ಕ್ರೇಯಾನ್ಸ್ ಎಲ್ಲ ಸೆಟ್ಟಿಗೆ ಎಷ್ಟಿರ್ಬೋದು? ನಿಮ್ಗೆ ಎಂತ ಫ್ಲ್ಯಾಶ್ ಆಯಿತು ಕಮೆಂಟ್ ಮೂಲಕ ಹೇಳಿ. 15,375 ರುಪೀಸ್ ಆಯಿತು ಇಷ್ಟೆಲ್ಲ ಬುಕ್ಸಿಗೆ. ಒಂದು ವರ್ಷಕ್ಕೆ ಬುಕ್ಸಿಗೆ ಖಾಲಿ 15,000, ಕ್ಲೋಸ್ ಟು 15,500 ಇಡ್ಬೋದು. ಮತ್ತು ಬೇರೆ ಬ್ಲೂ ಡೇ, ರೆಡ್ ಡೇ, ಸ್ಪೋರ್ಟ್ಸ್ ಡೇ, ಅದು ಡೇ, ಮಂಡೇ, ಟ್ಯೂಸ್ಡೇ ಅದೆಲ್ಲ ಬದಿಗಿಡಿ. ಅದಕ್ಕೆಲ್ಲ 1,000 ದಿರಮ್ ಅಂದರೆ 25,000 ಅದಕ್ಕೆ ಇಡಬೇಕು. ಪ್ಲಸ್ ಬುಕ್ಸಿಗೆ 15,500 ರುಪೀಸ್. ಆ್ಯಕ್ಚುಲಿ ಕೆಲವು ರಿಸೋರ್ಸಸ್ ಎಲ್ಲ ಇವರು ತುಂಬ ವೇಸ್ಟ್ ಮಾಡ್ತಿದ್ದಾರೆ ಅಂತ ಆಗ್ತದೆ. ಯಾಕಂದರೆ ಬೋರ್ಡ್ಸ್ ಎಲ್ಲ ವರ್ಷ ಚೇಂಜ್ ಮಾಡಬೇಕಂತಿಲ್ಲ ಉಂಟಾ, ಅದಕ್ಕೆ ಎಂತ ಆಗಿರ್ತದೆ, ಯೂಸ್ ಮಾಡ್ಬೋದಲ್ಲ ನೆಕ್ಸ್ಟ್ ಇಯರ್ಗೆ ಸಹ. ಸೊ ರಿಸೋರ್ಸಸ್ ಎಲ್ಲ ವೇಸ್ಟ್ ಮಾಡೋದಲ್ಲ ಇವರು. ಮತ್ತು ಇದು ಸಹ ಎಂತ ಸೀಸರ್ಸ್ ಕೊಟ್ಟಿದ್ದಾರೆ. ಸೀಸರ್ಸ್ ವರ್ಷ ಎಂತ ಬಡ್ ಆಗ್ತದ, ಯೂಸ್ ಮಾಡ್ಬೋದು. ಸೊ ವೇಸ್ಟ್ ಅಂತಿಲ್ಲ ಆಗ್ತದೆ, ತುಂಬ ಹಣ ವೇಸ್ಟ್. ಅದೆಂತ ಮಾಡೋದು, ಉಪ ಎಲ್ಲ ಕಲಿಸಲೇಬೇಕು. ಇಲ್ಲಿ ಹೆಚ್ಚಾಗಿ ತುಂಬ ಜನರು ಹೋಮ್ ಸ್ಕೂಲಿಂಗೇ ಮಾಡ್ತಾರೆ. ಫಿಲಿಪಿನೋಸ್ ಹಾಗೂ ಪಾಕಿಸ್ತಾನೀಸ್, ಇಂಡಿಯನ್ಸ್ ಸಹ ತುಂಬ ಜನರು ಹೋಮ್ ಸ್ಕೂಲಿಂಗ್ ಮಾಡ್ತಾರೆ. ಯಾಕಂದರೆ ಎಫೋರ್ಡ್ ಮಾಡ್ಲಿಕ್ಕೆ ಆಗೋದಿಲ್ಲ, ಇಷ್ಟು ಎಕ್ಸ್ಪೆನ್ಸಿವ್. ಅವರಿಗೆ 3-4 ಜನ ಮಕ್ಕಳಿರ್ತಾರೆ. ಸೊ ಹೇಗೆ ಎಫೋರ್ಡ್ ಮಾಡೋದಲ್ಲ, ತುಂಬಾ ಎಕ್ಸ್ಪೆನ್ಸಿವ್ ಆಗ್ತದೆ. ಖಾಲಿ ಬುಕ್ಸುದು ಹಣ ಇದು. ಯೂನಿಫಾರ್ಮ್ಗೆ ಸಪ್ರೇಟ್. ಯೂನಿಫಾರ್ಮ್ಗೆ 525 ದಿರಮ್ಸ್. 525 ದಿರಮ್ಸ್ ಅಂದರೆ 13,125 ರುಪೀಸ್. ಸೊ ಅದು ಯೂನಿಫಾರ್ಮ್ಗೆ 2 ಸೆಟ್ ಯೂನಿಫಾರ್ಮ್, ಬೆಲ್ಟ್, 2 ಸಾಕ್ಸ್ ಹಾಗೂ ಒಂದು PT ಯೂನಿಫಾರ್ಮ್ ಪ್ಯಾಂಟ್, ಮತ್ತು ಒಂದು ಏಪ್ರನ್ ಇಲ್ಲ, ಈ ಸರ್ತಿ ನಾನು ತಗೊಳ್ಳಿಲ್ಲ. ಸೊ ಈ ಸರ್ತಿ ನಾನು ಯೂನಿಫಾರ್ಮ್ ಎಂತ ಸಹ ತಗೊಳ್ಳಿಲ್ಲ. ಖಾಲಿ ಅವಳಿಗೆ ಒಂದು PT ಯೂನಿಫಾರ್ಮ್ ಚೇಂಜ್ ಮಾಡಿದ್ರು, ಅದೊಂದು ತಗೊಂಡೆ. ಅದಕ್ಕೆ 67 ದಿರಮ್ ಖಾಲಿ ಆ ಟೀ ಶರ್ಟ್ಗೆ. ನಮಗೆ ಒಂದು ಗ್ರ್ಯಾಂಡ್ ಆದ ಡ್ರೆಸ್ ಬರ್ತದೆ ಇವರ PT ಯೂನಿಫಾರ್ಮ್ ಟಾಪಲ್ಲಿ. ನಾನು PT ಯೂನಿಫಾರ್ಮ್ ಟಾಪ್ ತೋರಿಸ್ತೇನೆ. ಇದು ಪೇಪರ್ ಸೀಸರ್ಸ್. ಹಾಗೂ ಇದು ಕವರ್ ಅಂತೆ. ಎಂತ ಕವರ್ ಮಾಡ್ತಾರ ದೇವರೇ ಬಲ್ಲ. ಸೊ ಇದು ಸಹ ಒಂದು ಕೊಟ್ಟಿದ್ದಾರೆ. ಮಗುದು ಭಾರಕ್ಕಿಂತ ಜಾಸ್ತಿ ಬುಕ್ಕುದು ಭಾರ ಉಂಟು. ಹಾಗೂ ಇದೊಂದು ಯೂನಿಫಾರ್ಮ್, ಖಾಲಿ PT ಯೂನಿಫಾರ್ಮ್ ತಗೊಂಡದ್ದು ಹೇಳಿದ್ದಲ್ಲ, ಏನು ಒಳ್ಳೆಯಲ್ಲ ಕ್ವಾಲಿಟಿ. ಇದಕ್ಕೆ 68 ದಿರಮ್. ಇದಕ್ಕೆ ಹೆಚ್ಚಂದ್ರೆ ಒಂದು 300 ರೂಪಾಯಿ ಕೊಡ್ಬೋದು ಈ ಟೀ ಶರ್ಟ್ಗೆ. ಟೀ ಶರ್ಟ್ಗೆ 1,700 ರುಪೀಸ್ ಕೊಡಬೇಕು. ಹೆಚ್ಚಂದರೆ 300 ರೂಪಾಯಿ ಸಾಕಲ್ಲ ಇದಕ್ಕೆ. ಇದು ಕ್ವಾಲಿಟಿ ನೋಡಿ ಅಂತೆ, ಸಿಂಥೆಟಿಕ್. ಎಂಥ ಶೆಕೆ, ಈ ಶೆಕೆಗಾಲದಲ್ಲಿ ಹೇಳುವುದೇ ಬೇಡ ಮಕ್ಕಳಿಗೆ, ಟಾರ್ಚರ್. ಸೊ ಇದೊಂದು 68 ದಿರಮ್ ಕೊಟ್ಟು ತಗೊಳ್ಳೇಬೇಕು. ಬೇರೆ ಎಲ್ಲಿ ಸಹ ಸಿಗೋದಿಲ್ಲ ಯೂನಿಫಾರ್ಮ್, ಶಾಲೆಯಲ್ಲೇ ಸಿಗೋದು. ಇದೆಲ್ಲ ನೋಡ್ಲಿಕ್ಕೆ ಹೋದ್ರೆ ಉಂಟಲ್ಲ, ಇದೆಲ್ಲ ಬಿಸ್ನೆಸ್ ಆಗಿ ಹೋಗಿದೆ ಎಜುಕೇಷನ್.
ರಮದಾನ್ ಟೈಮಲ್ಲೆಲ್ಲ ಹಲೀಮ್ ಒಳ್ಳೆ ಹಲೀಮ್ ಸಿಗ್ತದೆ ಆಯ್ತಾ. ನಾವು ಚಿಕನ್ ಹಲೀಮ್ ಆರ್ಡರ್ ಮಾಡಿದೆವು. ಎಲ್ಲ ರೀತಿಯ ದಾಲ್, ಅಕ್ಕಿ, ಬಾರ್ಲಿ, ಕೋಳಿ, ಶುಂಠಿ, ಬೆಳ್ಳುಳ್ಳಿ, ಕಾಯಿಮೆಣಸು ಹಾಗೂ ತುಂಬ ಐಟಮ್ಸ್ ಹೋಗ್ತದೆ ಇದಕ್ಕೆ. ಇವತ್ತು ರಾತ್ರಿ ಡಿನ್ನರ್ಗೆ ನೀರು ದೋಸೆ ಹಾಗೂ ಚಿಕನ್ ಗ್ರೇವಿ. ಇದೇನು ಸಪ್ರೇಟಾಗಿ ಇಟ್ಟಿದ್ದೀರಿ ಇವರೊಟ್ಟಿಗಿಲ್ಲ ಅಂತ ಕೇಳ್ತೀರಾ? ಇವರು ಈಗ ಬಂದದಷ್ಟೇ ಕಾವಲಿಯಿಂದ, ಬಿಸಿ ಇದ್ದಾರೆ, ಅದಕ್ಕೆ ಇವರನ್ನು ಸಪ್ರೇಟ್ ಫಾರ್ ಅ ಚೇಂಜ್. ಇವತ್ತು ನೀರು ದೋಸೆ ಮತ್ತು ಚಿಕನ್ ಗ್ರೇವಿ. ಇದು ನನ್ನ ಚಿಕನ್ ಗ್ರೇವಿ, ತೆಂಗಿನಕಾಯಿ ಹಾಕದೆ ಮಾಡಿದ್ದು. ಮುಂಚೆ ನನ್ನ ಕಾವಲಿಯಲ್ಲಿ ದೋಸೆ ಹೇಳ್ತಿರ್ಲಿಲ್ಲ, ನಾನು ಮುಂಚೆ ಸಹ ಹೇಳಿದ್ದೇನೆ ಇದು ಹೊಸ ಸಬ್ಸ್ಕ್ರೈಬರ್ಸ್ಗೆ. ಸೊ ನಾನು ಎಂತ ಯೂಸ್ ಮಾಡ್ತಿದ್ದೇನೆಂದರೆ ಎಳ್ಳು ಎಣ್ಣೆ, ಸೀಸೆಮ್ ಆಯಿಲ್ ಹೇಳ್ತಾರಲ್ಲ, ಸೀಸೆಮ್ ಸೀಡ್ಸ್ ಆಯಿಲ್. ಸೊ ಅದು ಯೂಸ್ ಮಾಡ್ತಿದ್ದೆ. ಅದು ಯೂಸ್ ಮಾಡಿದ್ರೆ ಲಾಯ್ಕ್ ದೋಸೆ ಹೇಳ್ತದೆ. ಮುಂಚೊಮ್ಮೆ ನಾನು ತೆಂಗಿನ ಎಣ್ಣೆ ಯೂಸ್ ಮಾಡ್ತು, ಮಲಗಿದ ದೋಸೆ ಎಳ್ಳೇ ಅಲ್ಲ. ಮತ್ತೆ ನಾನು ಎಳ್ಳು ಎಣ್ಣೆ ಯೂಸ್ ಮಾಡಿದೆ, ಮತ್ತೆ ರಪರಪ ಎದ್ದಿತ್ತು ದೋಸೆ. ಸೊ ನೀವು ಸಹ ಟ್ರೈ ಮಾಡಿ. ನಿಮ್ಮದು ಸಹ ಕಾವಲಿ ಒಳಗಿದ್ರೆ ಯೂಸೇ ಆಗೋದಿಲ್ಲದ್ರೆ ಟ್ರೈ ಮಾಡಿ. ಎಳ್ಳು ಎಣ್ಣೆ ಒಳ್ಳೆ ಸೀಸನಿಂಗ್ ಮಾಡಿ, ಅಂದರೆ ಹಚ್ಚಿ ಇಡಿ, ಮತ್ತು ನೆಕ್ಸ್ಟ್ ಡೇ ಒಳ್ಳೆ ಹಚ್ಚಿ ದೋಸೆ ಮಾಡಿ, ಲಾಯ್ಕ್ ಅದ ದೋಸೆ ಹೇಳ್ತದೆ. ತುಂಬ ಮಕ್ಕಳಿಗೆ ಈಗ ಎಕ್ಸಾಮ್ಸ್ ಎಲ್ಲ ನಡೀತಾ ಉಂಟಲ್ಲ, ಎಲ್ಲ ಮಕ್ಕಳಿಗೆ ಸಹ ಆಲ್ ದ ಬೆಸ್ಟ್ ಆಯಿತಾ. ನಿಮ್ಮ ಬೆಸ್ಟ್ ಕೊಡಿ, ನಿಮ್ಮದು ಎಫರ್ಟ್ಸ್ ಫುಲ್ ಆನ್ ಹಾಕಿ. ನಿಮ್ಮ ಪೇರೆಂಟ್ಸ್ ಎಷ್ಟು ಕಷ್ಟಪಟ್ಟು ನಿಮಗೆ ಕಲಿಸ್ತಾ ಇದ್ದಾರಲ್ಲ, ಅವರ ಎಫರ್ಟ್ಸ್ ಹಾಕ್ತಿದ್ದಾರೆ. ನೀವು ಸಹ ಮಕ್ಕಳು ಸಹ ಮೊನ್ನೆ ಲೈವ್ಗೆ ಬಂದಾಗ ತುಂಬ ಮಕ್ಕಳು ಬಂದಿದ್ದೀರಿ ಆನ್ಲೈನ್. ಅಕ್ಕ ನನಗೆ ನಾಳೆ ಎಕ್ಸಾಮ್ ಅಂತ ಹೇಳಿದ್ದೀರಿ. ನನಗೆ ಒಂದು ಲೆಕ್ಕದಲ್ಲಿ ನನಗೆ ಬೇಜಾರಾಯಿತು, ನಾನು ಲೈವ್ ಬರಬೇಕಿತ್ತಾ ಅಂತೇಳಿ. ಯಾಕಂದರೆ ಮಕ್ಕಳಿದ್ದೀರಿ ಆನ್ಲೈನ್, ಎಕ್ಸಾಮ್ ಸಹ ಉಂಟು ನಿಮಗೆ. ಸೊ ಕಲೀರಿ, ನಿಮ್ಮ ಬೆಸ್ಟ್ ಟ್ರೈ ಮಾಡಿ, ಒಳ್ಳೆ ರೀತಿಯಲ್ಲಿ ಆನ್ಸರ್ ಮಾಡಿ, ಕಲೀರಿ, ಪರಿಶ್ರಮ ಪಡಿ. ಫಲ ಅಂತೂ ದೇವರು ಕೊಡ್ತಾರೆ. ನಿಮ್ಮಿಂದ ಆದಷ್ಟು ಎಫರ್ಟ್ಸ್ ಹಾಕಿ. ಪೇರೆಂಟ್ಸ್ ಹೆಚ್ಚು ಪ್ರೆಷರೈಸ್ ಹಾಕೋದು ಬೇಡ ಮಕ್ಕಳಿಗೆ. ಅವರಿಂದ ಆಗುವಷ್ಟು ಅವ್ರು ಮಾಡ್ತಾರೆ. ಈಗ ನನ್ನ ಮಗುಗೆ ಕೇರಾಗಿ ಹೆಚ್ಚು ಪ್ರೆಷರೈಸ್ ನಾವು ಮಾಡೋದಿಲ್ಲ. ನಾವು ಫಸ್ಟ್ ಡಿಸೈಡ್ ಮಾಡಿದ್ದೇವೆ, ಅವಳಿಂದ ಎಷ್ಟಾಗ್ತದೆ ಅವಳು ಅಷ್ಟು ಕಲೀಲಿ, ಅವಳ ಎಫರ್ಟ್ಸ್ ಹಾಕಲಿ. ನೋಡಿ ಬಂದ್ಲು ಸುಕುಮಾರಿ. ಇವಳದೊಂದೊಂದು ಆರ್ಟ್ ಮಾಡ್ತಾಳೆ. 3 ಬುಕ್ ಕೊಟ್ಟಿದ್ದಾರೆ ನಿಮಗೆ, ಡ್ರಾಯಿಂಗ್ ಬುಕ್. ಎಂತ ಆರ್ಟ್ ಮಾಡ್ತಾಳೆ ದೇವರೇ ಬಲ್ಲ. ಇಷ್ಟು ಬಂದಿದ್ದಾರೆ ನೋಡೋ. ಎಂತೆಲ್ಲ ಮಾಡಿದಿ ಚಿತ್ರ, ಸ್ವಲ್ಪ ಹೇಳು ನೋಡೋ. A4 ಆಪಲ್, ಇದು ಕರೆಕ್ಟ್. B4 ಇದೆಂತ ಮಗ? ಬಾಲ್. C4 ಇದು ಯಾರು? ಕ್ಯಾಟ್. ಇದೆಂತ? ಪಚ್ಚೆದು ಕ್ಯಾಟಾ? ದಿಸ್ ಇಸ್ ಡಿಶ್. ಓಕೆ, ದಿಸ್ ಇಸ್ ಕ್ಯಾಟ್ ಅಲ್ಲ? ಕ್ಯಾಟ್ ಒಳ್ಳೆ ಪಾಮಾಜಿಯಲ್ಲಿ ಆಡಿದೇನ, ಗ್ರೀನ್ ಆಗಿದೆ ಕ್ಯಾಟ್. ಇದು ಡಿಶ್, D4 ಡಿಶ್. F4 ಫಿಶ್. E4 ಎಗ್. ಇಲ್ಲಿ ಉಂಟಾ? ಇದೆಂತ? ಆರ್ಟಿಸ್ಟ್ಗೆ ಕನ್ಫ್ಯೂಸ್ ಆಗ್ತಾ ಉಂಟು. ಓಕೆ ಬಿಡು. ಫಿಶ್ ಉಂಟು, ಎಗ್ ಉಂಟು. ಇದೇನು ಮಗ ಎಲ್ಲ ಪಾಮಾಜಿಯಲ್ಲಿ ಓಡಾಡಿದಾಗ ಉಂಟು ನಿಂದು. ಇದೆಂತ? ಇದು ಐಸ್ ಕ್ರೀಮ್. ಇದು ಹೌಸ್. ಎಲ್ಲ ಗ್ರೀನೇ ನಮ್ಮದು, ಎಲ್ಲ ಪಾಮಾಜಿ ತುಂಬಿ ಹೋಗಿದೆ. ಇನ್ನು ಮಳೆ ಬರ್ತದಲ್ಲ ಅದಕ್ಕೆ. J4 ಜಗ್, ಕರೆಕ್ಟ್. ಇನ್ನು ಎಚ್ ಎಲ್ಲ ಮಾಡು. ಎಷ್ಟಾಗ್ತದೆ ಕಿಯಾರಿಂದ ಅವಳು ಕಲೀಲಿ, ಅವಳು ಎಫರ್ಟ್ಸ್ ಹಾಕ್ಲಿ. ಕೆಲವು ಮಕ್ಕಳು ಓದೋದ್ರಲ್ಲಿ ಹುಷಾರಿರುವುದಿಲ್ಲ, ಆದರೆ ಬೇರೆ ಆ್ಯಕ್ಟಿವಿಟೀಸ್ ಅಂದರೆ ಸ್ವಿಮ್ಮಿಂಗಾ, ಸೈಕ್ಲಿಂಗಾ, ಇಲ್ಲದ್ರೆ ಬೇರೆ ಬೇರೆ ಟ್ಯಾಲೆಂಟ್ ಇರ್ತದೆ ಅವರಿಗೆ. ಸೊ ಅದರಲ್ಲಿ ನಾವು ಎನ್ಕರೇಜ್ ಮಾಡಬೇಕು. ಮಕ್ಕಳು ಮಾರ್ಕ್ಸ್ ತರಲೇಬೇಡ, ಚಿಂತಿಲ್ಲ, ಹಾಗೆ ಹೇಳುವುದಲ್ಲ, ನಾನು ತರಬೇಕು. ಇನ್ನು ನೀವು ಇಲ್ಲ, ಅವ್ರು ಮಿಸ್ಸಸ್ ಕುಂದರ್ ಹೇಳಿದರು ಮಾರ್ಕ್ಸ್ ತರಲಿಲ್ಲ ಚಿಂತಿಲ್ಲ ಅಂತ ಹೇಳಿದಾರಂತಿಲ್ಲ. ಇಲ್ಲ, ಮಾರ್ಕ್ಸ್ ತರಬೇಕು, ಒಳ್ಳೆ ಪರಿಶ್ರಮ ಮಾಡಬೇಕು. ಆದರೆ ನಿಮ್ಮಿಂದ ಆದಷ್ಟು ಎಫರ್ಟ್ಸ್ ಹಾಕಿ. ಪೇರೆಂಟ್ಸ್ನವ್ರು ಹೆಚ್ಚು ಪ್ರೆಷರೈಸ್ ಮಾಡ್ಲಿಕ್ಕೆ ಹೋಗಬೇಡಿ. ಬೈಬೇಕು, ನಾನು ಸಹ ಬೈತೇನೆ. ಆದರೆ ಹೆಚ್ಚು ಪ್ರೆಷರೈಸ್ ಹಾಕಿದರೆ ಮಕ್ಕಳಿಗೆ ಅದು ಕಲಿಯೋದೊಂದು ಟೆನ್ಷನ್, ಪ್ಲಸ್ ಪೇರೆಂಟ್ಸ್ನವ್ರದ್ದು ಸಹ ಒಂದು ಟೆನ್ಷನ್ ಆಗ್ತದೆ. ಸೊ ಆದಷ್ಟು ನಾವು ಎನ್ಕರೇಜ್ ಮಾಡೋ ಮಕ್ಕಳಿಗೆ, ಅವರಿಂದ ಆಗುವಷ್ಟು ಅವ್ರು ಒಳ್ಳೆ ರೀತಿಯಲ್ಲಿ ಬರೀಲಿ. ಈಗಿನ ಕರೆಂಟ್ ಸಿಚುವೇಶನ್ ಎಂತ ಮಿಸಸ್ ಕುಂದರ್ ಕೇಳುವುದಾದ್ರೆ ಸ್ವಲ್ಪ ಬೆಟರ್, ಆದರೆ ನಡೀತಾನೆ ಉಂಟು. ತುಂಬ ಮೀಡಿಯಾದವರಿಗೆ ಇಲ್ಲಿಯ ಗೌರ್ಮೆಂಟ್ ನೋಟಿಸ್ ಕಳಿಸಿದ್ದಾರೆ, ಎಸ್ಪೆಷಲಿ ಇಂಡಿಯನ್ ಗೌರ್ಮೆಂಟಿಗೆ, ಎಂತೆಲ್ಲ ಪಬ್ಲಿಷ್ ಮಾಡಬಾರ್ದು ಅಂತೇಳಿ. ಯಾಕಂದರೆ ಇಲ್ಲಿ ಹೋದರೆ ಟೈಗರ್ ಹೋಯ್ತು ಅಂತೇಳಿ ಹೇಳ್ತಾರೆ. ಸೊ ಒಂದು ಚಿಕ್ಕ ಇದನ್ನು ಅವ್ರು ಜಾಸ್ತಿ ಮಾಡ್ತಿದ್ದಾರೆ, ಫಾಲ್ಸ್ ಇನ್ಫಾರ್ಮೇಷನ್ ಸ್ಪ್ರೆಡ್ ಮಾಡ್ತಿದ್ದಾರೆ. ಅದರಿಂದಾಗಿ ಇಲ್ಲಿಂದ ಗೌರ್ಮೆಂಟ್ ಸ್ಟ್ರಿಕ್ಟ್ಲಿ ಹೇಳಿದ್ದಾರೆ, ಎಂತೆಲ್ಲ ಫಾಲ್ಸ್ ಇನ್ಫಾರ್ಮೇಷನ್ UAE ಬಗ್ಗೆ ಹೇಳಲಿಕ್ಕೆ ಇಲ್ಲ. ಸೊ ನಮಗೆ ಸಹ ಗೊತ್ತಾಗೋದಿಲ್ಲ, ಎಲ್ಲೆಲ್ಲಿ ಎಂತ ಆಗ್ತಾ ಉಂಟು ನಮಗೇ ಗೊತ್ತಿಲ್ಲ. ಯಾಕಂದರೆ ಎಲ್ಲಿ ಸಹ ಇನ್ಫಾರ್ಮೇಷನ್ ಹೊರಗೆ ಬರ್ತಿಲ್ಲ. ಇವರದು ಇಲ್ಲಿದೊಂದು ನ್ಯೂಸ್ ಚಾನಲ್ ಉಂಟು, ಖಲೀಜ್ ಟೈಮ್ಸ್ ಅಂತೇಳಿ. ಸೊ ಅದರಲ್ಲಿ ಎಂತ ಬರ್ತದೆ ಅದನ್ನೇ ನಾವು ನೋಡೋದು. ಇನ್ನೂ ಸಹ ನಡೀತಾನೆ ಉಂಟು. ಇನ್ನೂ ಸಹ ನಾವು ತುಂಬಾ ಪ್ರೇಯರ್ ಮಾಡಬೇಕಾಗ್ತದೆ ವರ್ಲ್ಡ್ ಪೀಸಿಗೋಸ್ಕರ. ವರ್ಲ್ಡ್ ಪೀಸ್ ಆದ್ರೇ ಎಲ್ಲರಿಗೆ ಸಹ ಎಲ್ಲರೂ ಸಹ ಒಳ್ಳೆ ರೀತಿಯಲ್ಲಿ ಬದುಕ್ಬೋದು, ಇಲ್ಲಾಂದರೆ ಭಾರಿ ಕಷ್ಟ.
ಈ ವ್ಲಾಗ್ ಎಂಡ್ ಮಾಡುವ ಮುಂಚೆ ಬರ್ಡೇಗೆ ವಿಶ್ ಮಾಡ್ಲಿಕ್ಕೆ ರಿಕ್ವೆಸ್ಟ್ ಬಂದಿದೆ. ಚಾರ್ವಿಕಾನ ಬರ್ಡೇ ಮಾರ್ಚ್ 31ಗೆ. ಹ್ಯಾಪಿ ಬರ್ಡೇ ಚಾರ್ವಿಕಾ, ಗಾಡ್ ಬ್ಲೆಸ್ ಯು ವಿತ್ ಆಲ್ ಗುಡ್ ಹೆಲ್ತ್, ವೆಲ್ತ್ ಅಂಡ್ ಹ್ಯಾಪಿನೆಸ್ ಆಲ್ವೇಸ್. ಹಿಬಾನ ಬರ್ಡೇ 14th ಮಾರ್ಚ್ಗೆ. ಹ್ಯಾಪಿ ಬರ್ಡೇ ಹಿಬಾ, ಗಾಡ್ ಬ್ಲೆಸ್ ಯು ವಿತ್ ಆಲ್ ಗುಡ್ ಹೆಲ್ತ್, ವೆಲ್ತ್ ಅಂಡ್ ಹ್ಯಾಪಿನೆಸ್ ಆಲ್ವೇಸ್. ಶೇಖ್ ಹಿಬಾನ ಬರ್ಡೇ 22nd ಮಾರ್ಚ್ಗೆ. ಹ್ಯಾಪಿ ಬರ್ಡೇ ಹಿಬಾ, ಗಾಡ್ ಬ್ಲೆಸ್ ಯು ವಿತ್ ಆಲ್ ಗುಡ್ ಹೆಲ್ತ್, ವೆಲ್ತ್ ಅಂಡ್ ಹ್ಯಾಪಿನೆಸ್ ಆಲ್ವೇಸ್. ಶಂಶೀನಾನ ಬರ್ಡೇ 24th ಮಾರ್ಚ್ಗೆ. ಹ್ಯಾಪಿ ಬರ್ಡೇ ಶಂಶೀನಾ, ಗಾಡ್ ಬ್ಲೆಸ್ ಯು ವಿತ್ ಆಲ್ ಗುಡ್ ಹೆಲ್ತ್, ವೆಲ್ತ್ ಅಂಡ್ ಹ್ಯಾಪಿನೆಸ್ ಆಲ್ವೇಸ್. ಈ ವ್ಲಾಗರ್ ನಾನು ಇಲ್ಲೇ ಎಂಡ್ ಮಾಡ್ತೇನೆ ಆಯ್ತಾ. ಇಷ್ಟ ಆದ್ರೆ ಲೈಕ್ ಮಾಡಿ, ತುಂಬಾ ಇಷ್ಟ ಆದ್ರೆ ಕಮೆಂಟ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಿಲ್ಲದೆ ಸಬ್ಸ್ಕ್ರೈಬ್ ಮಾಡ್ಲಿಕ್ಕಂತೂ ಮರಿಬೇಡಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗುವ. ಅಷ್ಟೊಗೆ ಟೇಕ್ ಕೇರ್, ಬಾಯ್ ಬಾಯ್.